ನಾವಿವತ್ತು ಯೂನಿಟ್ ನಂಬರ್ 4 ಹೋಗ್ತಾ ಇದ್ದೀವಿ. ಗ್ರಾಸ್ ಡಿಡಕ್ಷನ್ಸು ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ಮು ಫ್ರಮ್ 80C ಟು 80U. ಇದರಲ್ಲಿ 80Cಯಿಂದ 80U ಗ್ರಾಸ್ ಟೋಟಲ್ ಇನ್ಕಮಿಂದ ನಾವು ಡಿಡಕ್ಷನ್ಸು ಕೊಡೋದನ್ನು ನಾವು ಕಲಿತೀವಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿದರೆ ವೆನ್ ವಿ ಆ್ಯಡ್ ದಿ ಇನ್ಕಮ್ ಆಫ್ 5 ಹೆಡ್ಸ್ ಆಫ್ ಇನ್ಕಮ್ ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಗ್ರಾಸ್ ಟೋಟಲ್ ಇನ್ಕಮ್. ಅಂದರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಈ 5 ಹೆಡ್ಸ್ ಆಫ್ ಇನ್ಕಮ್ನ ನಾವು ಟೋಟಲ್ ಮಾಡಿಕೊಂಡ್ರೆ, ಅಥವಾ ಪ್ರಾಬ್ಲಮಲ್ಲಿ ಈ 5 ಹೆಡ್ಸಲ್ಲಿ ಯಾವ್ದು ಕೊಡ್ತಾರೋ ಅದನ್ನು ಕಂಪ್ಯೂಟೆಡ್ ಕೊಟ್ಟಿರ್ತಾರೆ ಅವರು. ಕಂಪ್ಯೂಟೆಡ್ ಕೊಟ್ಟಿರ್ತಾರೆ, ನಾವು ಅದನ್ನು ಬರ್ಕೊಂಡ್ರೆ ಅದು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಅದರಲ್ಲಿ ಕೊಡುವ ಡಿಡಕ್ಷನ್ಸ್ ಇವು. ಸೊ ಇದು 80C ಮತ್ತು 80CCC, 80CCD, ಆಮೇಲೆ 80D, ಆಮೇಲೆ 80DD, ಆಮೇಲೆ 80E ಬರುತ್ತೆ, ಆಮೇಲೆ 80G ಬರುತ್ತೆ, 80GG ಬರುತ್ತೆ, ಆಮೇಲೆ 80GGA ಬರುತ್ತೆ, ಆಮೇಲೆ ಲಾಸ್ಟಲ್ಲಿ 80U ಬರುತ್ತೆ. ಇವು ಯಾವ್ಯಾವುದಕ್ಕೆ ಅನ್ವಯ ಆಗ್ತವೆ ಡಿಡಕ್ಷನ್ಸು ಅನ್ನೋದ್ರ ಬಗ್ಗೆ ಒಂದೊಂದ್ರದ್ದು ಒಂದೊಂದು ಪ್ರಾಬ್ಲಮ್ ಮಾಡಿ ನಾವು ಕಲ್ತ್ಕೊಂಡ್ರೆ ಇದು ಸಾಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ ಯೂನಿಟ್ಗೂ ಇದಕ್ಕೂ ರಿಲೇಷನ್ಶಿಪ್ ಇದೆ. ನೆಕ್ಸ್ಟ್ ಯೂನಿಟಲ್ಲಿ ನಾವು ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಯೋಕೆ ಹೋಗ್ತೀವಲ್ಲ, ಅದರಲ್ಲೂ ಕೂಡ ಇದು ರಿಪಿಟೇಷನ್ ಆಗ್ತವೆ. ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ ಒಂದೊಂದು ಪ್ರಾಬ್ಲಮ್ನ ನಾವು ಕಲ್ತ್ಕೊಂಡ್ರೆ ನಾವು ನೆಕ್ಸ್ಟ್ ಯೂನಿಟ್ಗೆ ಬೇಗನೆ ಹೋಗ್ಬೋದು. ಆಮೇಲೆ ಇವೆಲ್ಲ ಸ್ಮಾಲ್ ಯೂನಿಟ್ಸು, ಈ ಯೂನಿಟ್ ಆಗಲಿ ಮತ್ತು ಮುಂದಿನ ಯೂನಿಟ್ ಆಗಲಿ ತುಂಬ ಸ್ಮಾಲ್ ಯೂನಿಟ್ಸು, ಬರೀ 2 ಕ್ಲಾಸಲ್ಲೇ ಮುಗಿಯೋ ಯೂನಿಟ್ ಇದು. ಸೊ ಇದರಲ್ಲಿ ಏನು ಅಸೈನ್ಮೆಂಟ್ ಏನಿರಲ್ಲ, ಇಲ್ಲಿ ನಾನು ಏನು ಮಾಡಿಸ್ತೀನಿ ಅಷ್ಟು ನೀವು ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಡಿಡಕ್ಷನ್ಸ್ ಯಾವ್ದು ಬರುತ್ತೆ ಅಂತ ನಾನು ಬರೆದಿದ್ದೀನಿ, ನೀವು ಕೂಡ ಬರ್ಕೋಬೋದು. ಯೂನಿಟ್ ನಂಬರ್ 4 ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ಗೆ ನಾವು GTI ಅಂತಲೂ ಕೂಡ ಕರಿತೀವಿ, ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿ ನಾನು ಹೆಡಿಂಗ್ ಬರೆದಿದ್ದೀನಿ ಯಾವ್ಯಾವ ಬರುತ್ತೆ ಅಂತ, ಜಸ್ಟ್ ಫಾರ್ ಕ್ವಿಕ್ ರೆಫರೆನ್ಸ್ಗೆ ಬರೆದಿರೋದು ನಾನಿದು ಸೆಕ್ಷನ್ನು ಮತ್ತು ಅದರ ಪರ್ಪಸ್ಸು ಏನಕ್ಕೆ ಅಂತ. 80C ಟು 80U ಬರೆದಿದ್ದೀನಿ ಸೆಕ್ಷನ್ನು. 80C ಯಾವುದಕ್ಕೆ ಅನ್ವಯ ಆಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಆಮೇಲೆ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, LIC ಪ್ರೀಮಿಯಮ್. ಇದು ಬೇಸಿಕಲಿ ಇನ್ನೂ ಜಾಸ್ತಿ ಇದೆ, ಇದರಲ್ಲಿ ಸುಮಾರು 14-15 ಇದೆ. ನಾನು ತುಂಬ ಕ್ವಿಕ್ಕಾಗಿ ರೆಫರೆನ್ಸ್ ಆಗಲಿಕ್ಕೆ, ಆಮೇಲೆ ಪದೇ ಪದೇ ಇದೇ ಜಾಸ್ತಿ ನಮಗೆ ರೆಫರೆನ್ಸಸ್ ಬರೋದು ಕೇಳೋದು, ಹಾಗಾಗಿ ನಾವು ಇದು ಶಾರ್ಟ್ಕಟಾಗಿ ಬರೆದಿದ್ದೀನಿ ನಿಮ್ಗೆ ಈಸಿಯಾಗಿ ಕ್ವಿಕ್ಲಿ ಗೊತ್ತಾಗಲಿ ಅಂತ. ಆಮೇಲೆ 80CCCನಲ್ಲಿ ಪೆನ್ಷನ್ ಫಂಡು, 80CCDನಲ್ಲಿ ಗೌರ್ಮೆಂಟ್ ಪೆನ್ಷನ್ ಫಂಡು, 80CCD ಸಬ್ಸೆಕ್ಷನ್ ಇದು 1 ಅಂದರೆ 80CCD ಆಲ್ರೆಡಿ ಇದೆ. ಇದರಲ್ಲಿ ಇನ್ನೊಂದು ಯಾವುದಂದರೆ ಅಡಿಷ್ನಲ್ ಡೆಪಾಸಿಟ್ ಆಫ್ ₹50,000 ಫಾರ್ ನ್ಯೂ ಪೆನ್ಷನ್ ಸ್ಕೀಮ್, NPS ಅಂದರೆ ನ್ಯೂ ಪೆನ್ಷನ್ ಸ್ಕೀಮು. ಆಮೇಲೆ 80CCG ಈಕ್ವಿಟಿ ಸೇವಿಂಗ್ಸ್ ಸ್ಕೀಮು, 80D ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡು, ಅದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ 80DD ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಡಿಪೆಂಡೆಂಟ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಾಗ. ಆಮೇಲೆ 80DD ನಾವು ವಿನಾಯಿತಿ ಕೇಳೋದು ಯಾವುದಕ್ಕಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ನೋಟಿಫೈಡ್ ಡಿಸೀಸಸ್ಸು. ಕೆಲವು ಗೌರ್ಮೆಂಟ್ನವರು ನೋಟಿಫೈಡ್ ಡಿಸೀಸಸ್ ಮಾಡಿರ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಇದು ನಾವು ವಿನಾಯಿತಿ ತಗೋತಾರೆ ಇವರು ಅಸೆಸ್ಸೀಸು. 80E ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್. E ಅಂದರೆ ಎಜುಕೇಷನು, ಸೊ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್. 80G ಅಂತ ಹೇಳಿದರೆ ಡೊನೇಷನ್ಸು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಆಗಿರ್ಬೋದು, ಅಥವಾ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ಸ್ ಆಗಿರ್ಬೋದು. ಇದರಲ್ಲಿ ಸುಮಾರು ಬರ್ತವೆ, ಸಪ್ರೇಟಾಗಿ ಅದು ಕ್ಯಾಲ್ಕುಲೇಷನ್ ಕಲಿಬೇಕಾಗತ್ತೆ. 80GGನಲ್ಲಿ ಹೌಸ್ ರೆಂಟ್ ಅದರ್ ದೆನ್ ಸ್ಯಾಲರಿಡ್ ಎಂಪ್ಲಾಯೀಸು. ಇದು ಕೂಡ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಒಂದು ಪ್ರಾಬ್ಲಮ್ಮು. ಆಮೇಲೆ 80GGA ಡೊನೇಷನ್ಸ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಅಥವಾ ರೂರಲ್ ಡೆವಲಪ್ಮೆಂಟು. 80U ಬಂದು ಹ್ಯಾಂಡಿಕ್ಯಾಪ್ಡ್ ಎಂಪ್ಲಾಯಿಗೆ, ಹ್ಯಾಂಡಿಕ್ಯಾಪ್ಡ್ ಅಸೆಸ್ಸಿಗೆ ಅನ್ವಯ ಆಗುತ್ತೆ, ಅವರು ಇದರ ಬೆನಿಫಿಟ್ನ ತಗೋಬಹುದು. ಸೊ ನಾವು ಇದು ಶಾರ್ಟ್ಕಟ್ಟಾಗಿ ನಾನು ಇದನ್ನು ಬರ್ಕೊಂಡಿದ್ದೀನಿ. ಆ ಶಾರ್ಟ್ಕಟ್ಟಾಗಿ ಏನು ಬರ್ಕೊಂಡಿದ್ದೀನಿ ಅದನ್ನು ನೀವು ಬೇಕಾದರೆ 1 by 1 ನಾನು ನೆಕ್ಸ್ಟು ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಇಂಪಾರ್ಟೆಂಟು ನಿಮಗೆ ಯಾವುದಂತ ನಾವು ಹೇಳೋಕ್ಕಾಗಲ್ಲ, ಆದರೆ ತುಂಬ ಇಂಪಾರ್ಟೆಂಟ್ ಯಾವುದಂದರೆ 80C ತುಂಬ ಇಂಪಾರ್ಟೆಂಟು, 80D ಇಂಪಾರ್ಟೆಂಟು. ನಿಮಗೆ ಪ್ರತಿ ಪ್ರಾಬ್ಲಮಲ್ಲೂ ಅಡ್ಜಸ್ಟ್ಮೆಂಟ್ಸ್ ಇದ್ದೇ ಇರುತ್ತೆ ಇದರಲ್ಲಿ. ಆಮೇಲೆ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್ ಇಂಪಾರ್ಟೆಂಟು, ಡೊನೇಷನ್ಸು ಇಂಪಾರ್ಟೆಂಟು. ನೆಕ್ಸ್ಟು ಬಂದು ಹ್ಯಾಂಡಿಕ್ಯಾಪ್ಡ್ ಅಸೆಸ್ಸಿ. ಸಮ್ಟೈಮ್ಸ್
ದೇ ವಿಲ್ ಗಿವ್. ಸೊ ಹಾಗಾಗಿ ನಾವು ಆಮೇಲೆ 80G ಇದು ಕೂಡ ಸಪ್ರೇಟ್ ಪ್ರಾಬ್ಲಮೇ ಕೊಡ್ತಾರೆ ಇದು 6 ಮಾರ್ಕ್ಸ್ಗೆ. ಸೊ ಇದು ಕಲ್ತ್ಕೊಂಡಿರಬೇಕು, ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆಪ್ಷನ್ಸ್ ಒಂದು ನಿಮಗಿರುತ್ತೆ. ಸೊ ಹಾಗಾಗಿ ನೀವು ಇಷ್ಟು ಇಂಪಾರ್ಟೆಂಟನ್ನು ನೀವು ಕಲ್ತ್ಕೋಬೇಕು ಸಪ್ರೇಟಾಗಿ. ನಾವು 1 by 1 ನೋಡ್ತಾ ಹೋಗೋಣ. ಈಗ 80C ಏನು ಬರುತ್ತೆ ಅಂತ. ಸೊ 80C ಇಲ್ಲಿ ಬರ್ಕೊಂಡಿದ್ದೀನಿ, ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಬರ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು 11 ಪಾಯಿಂಟ್ ಬರೆದಿದ್ದೀನಿ ನಾನು. ಇದರಲ್ಲಿ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಇರಲಿ, ಅದನ್ನು ನಾವು ಡಿಡಕ್ಷನ್ ಆಗಿ ಕೊಡಬೇಕಾಗತ್ತೆ. ಗ್ರಾಸ್ ಟೋಟಲ್ ಇನ್ಕಮಲ್ಲಿ 80C ಅಂತ ಬರೆದ್ಬಿಟ್ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇದರಲ್ಲಿ ಯಾವುದಾದ್ರೂ ಕೊಟ್ಟಿರಲಿ. ಯಾವ್ದು ಬರುತ್ತೆ ಅದರಲ್ಲಿ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನು ಅದು ಡಿಬೆಂಜರ್ಸ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ಗಾಗಿರ್ಬೋದು, ಶೇರ್ಸ್ಗಾಗಿರ್ಬೋದು, ಅಂಥದ್ದೇನಾದರೂ ಇದ್ದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ರೀಮಿಯಂ ಪ್ಲಾನು ಅದು 80C ಬರುತ್ತೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಯೂಶ್ವಲಿ ಏನು ಮಾಡ್ತಾರೆ, ಮನೆಯಲ್ಲಿ ಅಸೆಸಿ ಪೇ ಮಾಡ್ತಾರೆ. ಸಮ್ಟೈಮ್ಸು ಅವ್ರ ಮನೆಯವ್ರಿಗೂ ಸೇರಿಸ್ಕೊಂಡು ಹೆಂಡತಿ ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇದು ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ಗೆ ಮಾತ್ರ ಅನ್ವಯ ಆಗುತ್ತೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು. ಅಲ್ಲಿ ನಾನು ಬರೆದಿಲ್ಲ, ಇಲ್ಲಿ ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ತಗೋಬೇಕು ಅಂದರೆ. ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡು ಇಲ್ಲಿ ಅಮೌಂಟ್ ಹಾಕೋಬೇಕು. ಆರ್ 20% ಆಫ್ ಸಮ್ ಅಶ್ಯೂರ್ಡು. ಅಲ್ಲಿ ಸಮ್ ಅಶ್ಯೂರ್ಡ್ ಕೊಟ್ಟಿರ್ತಾರೆ ಎಷ್ಟು ಅಂತ, ಇದರಲ್ಲಿ ವಿಚ್ ಎವರ್ ಈಸ್ ಲೆಸ್ ತಗೋಬೇಕು. ಕೆಲವೊಮ್ಮೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಅಂತ ಕೊಟ್ಟು ಅಮೌಂಟ್ ಕೊಡ್ತಾರೆ, ಡೈರೆಕ್ಟ್ಲಿ ಅಮೌಂಟ್ ಹಾಕೋಬೋದು. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಪ್ರೀಮಿಯಂ ಪೇ ಮಾಡಿರೋದು ಕೊಟ್ಟಿರ್ತಾರೆ, ಸಮ್ ಅಶ್ಯೂರು ಕೊಟ್ಟಿರ್ತಾರೆ. ಆವಾಗ ಏನಂದರೆ ಪ್ರೀಮಿಯಂ ಪೇ ಮಾಡಿರೋದು ಮತ್ತು 20% ಆಫ್ ಸಮ್ ಅಶ್ಯೂರ್ಡು ವಿಚ್ ಎವರ್ ಈಸ್ ಲೆಸ್, ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನು ನಾವು ತಗೋಬೇಕಾಗತ್ತೆ ಡಿಡಕ್ಷನ್ಗೆ. ಆಮೇಲೆ ನೆಕ್ಸ್ಟು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಯಾವುದಾದ್ರೂ ಇದ್ದರೆ ಅದು ಕೂಡ 80C ಬರುತ್ತೆ. ಟ್ಯೂಷನ್ ಫೀಸ್ ಬರುತ್ತೆ. ಟ್ಯೂಷನ್ ಫೀಸು ಸಬ್ಜೆಕ್ಟ್ ಟು ದಿ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್ ಅಷ್ಟೇ. ಇದು ಜಾಸ್ತಿ ಮಕ್ಕಳದ್ದು ಟ್ಯೂಷನ್ ಫೀಸು ಇದರಲ್ಲಿ ತಗೊಳ್ಳೋಕೆ ಬರಲ್ಲ, ವಿನಾಯಿತಿ. ಆಮೇಲೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳಿ ಹೆಣ್ಮಕ್ಳ ಅಕೌಂಟಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೆಣ್ಮಕ್ಳ ಇದರಲ್ಲಿ ಪೋಸ್ಟ್ ಆಫೀಸಲ್ಲೋ ಅಥವಾ ಇದು ಸಪ್ರೇಟೇ, ಇದು ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಸೆಂಟ್ರಲ್ ಗೌರ್ಮೆಂಟ್ ಯೋಜನಾ ಇದು. ಇದಕ್ಕೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 80C ಬರುತ್ತೆ. ಆಮೇಲೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್, ಇದು ಇಂಪಾರ್ಟೆಂಟು. ಹೌಸಿಂಗ್ ಲೋನ್ ತಗೊಂಡಿದ್ರೆ ಅದರ ಪ್ರಿನ್ಸಿಪಲ್ ಅಮೌಂಟ್ ಏನಾದರೂ ರೀಪೇಮೆಂಟ್ ಮಾಡಿದ್ರೆ ಅದು ಕೂಡ 80C ಬರುತ್ತೆ. ನೆಕ್ಸ್ಟು ಓನ್ ಕಾಂಟ್ರಿಬ್ಯೂಷನ್ ಟು RPF ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್. ಇವು 3 ಥರದ ಪ್ರಾವಿಡೆಂಟ್ ಫಂಡ್ ಏನಾದರೂ ಇದರಲ್ಲಿ ಬಂದರೆ 80C ಬರುತ್ತೆ. ಅನ್ರಿಕಗ್ನೈಸ್ಡ್ ಇದರಲ್ಲಿ ಬರಲ್ಲ. ಆಮೇಲೆ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮು, ಇದನ್ನು GIC ಅಂತಲೂ ಕೂಡ ಕರಿತೀವಿ. GIC ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮು ಅಂದರೆ ದಿ ಸ್ಕೀಮ್ ವಿಚ್ ಇಸ್ ಪೇಡ್ ಬೈ ದಿ ಎಂಪ್ಲಾಯರ್. ಸೊ ಎಂಪ್ಲಾಯರ್ ಏನಾದರೂ ಪೇ ಮಾಡ್ತಾ ಇದ್ದರೆ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮು ಅದು ಕೂಡ 80C ಬರುತ್ತೆ. ಈಕ್ವಿಟಿ ಶೇರ್ಸ್ ಆರ್ ಡಿಬೆಂಜರ್ಸು ಅಥವಾ ಇನ್ವೆಸ್ಟ್ಮೆಂಟ್ ಇನ್ ನೋಟಿಫೈಡ್ ಬ್ಯಾಂಕ್ಸ್ ಬೈ ನೆಬಾರ್ಡ್. ಸೊ ನೆಬಾರ್ಡ್ ಏನಾದರೂ ಬಾಂಡ್ಸ್ ಇಶ್ಯೂ ಮಾಡಿದರೆ ಆ ಬಾಂಡ್ಸನ್ನ ಇವರು ಪರ್ಚೇಸ್ ಮಾಡಿದರೆ ಇನ್ವೆಸ್ಟ್ಮೆಂಟು, ಇವರಿಗೆ ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಇರುತ್ತೆ, ಡಿಡಕ್ಷನ್ನು ಇರುತ್ತೆ 80C ಅಡಿಯಲ್ಲಿ. ಆಮೇಲೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ NSC 8ನೇ ಇಶ್ಯೂ, 8th ಇಶ್ಯೂ ಇಂಪಾರ್ಟೆಂಟ್ ಇಲ್ಲಿ. 8th ಇಶ್ಯೂ ಮತ್ತು ಇದರಿಂದ ಬರುವ ಇಂಟ್ರೆಸ್ಟು ಎರಡೂ ಕೂಡ ನಾವು 80C ತೋರಿಸ್ಕೋಬಹುದು ಡಿಡಕ್ಷನ್ ಆಗಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ. ಸೊ ಇಲ್ಲಿ ಪರ್ಪಸ್ ಇಂಪಾರ್ಟೆಂಟು, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಇದರಲ್ಲೆಲ್ಲ, ಆ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನು ನಾವು 80C ವಿಂಗಡಿಸ್ಕೋಬೇಕಾಗತ್ತೆ. ಸೊ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು, ಇದರಲ್ಲಿ ನೀವು ಎಷ್ಟು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಅಮೌಂಟ್ ಇನ್ವೆಸ್ಟೆಡ್ ಆರ್ rupees 1,50,000 ವಿಚ್ ಎವರ್ ಈಸ್ ಲೆಸ್. ನೀವು ಇಲ್ಲಿ 4 ಲಕ್ಷ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟು 4 ಲಕ್ಷನೂ ನಮಗೆ ವಿನಾಯಿತಿ ಕೊಡಿ ಅಂದರೆ ಗೌರ್ಮೆಂಟ್ನವ್ರು ಕೊಡಲ್ಲ, ಇನ್ಕಮ್ ಟ್ಯಾಕ್ಸಿಂದ ವಿನಾಯಿತಿ ಸಿಗಲ್ಲ. ಮ್ಯಾಕ್ಸಿಮಮು 1,50,000 ಮಾತ್ರ ಕೊಡ್ತಾರೆ, 1,50,000 ಮಾತ್ರ ವಿನಾಯಿತಿ ಕೊಡ್ತಾರೆ. ಇಲ್ಲಿ ಅಕಸ್ಮಾತು 1 lakh ಇದೆ, ಇಲ್ಲಿ 1,50,000 ಇದೆ ಅಂದರೆ 1 lakh ಈಸ್ ಲೆಸ್ಸರ್ ಅಲ್ವಾ. ಸೊ ಹಾಗಾದರೆ 1 lakh ತೊಗೋಬೇಕಾಗತ್ತೆ ನಾವು. ಸೊ ಇದಕ್ಕಿಂತ ಜಾಸ್ತಿ 2 lakhs ಆಗೈತು ಅಂದರೆ 1,50,000 ತೊಗೋಬೇಕು ನಾವು. ಇದರಲ್ಲಿ 80C ಎಕ್ಸಂಪ್ಷನ್ ಲಿಮಿಟ್ ಈಸ್ 1,50,000 ಓನ್ಲಿ. ಸೊ 80C ಇಷ್ಟೆಲ್ಲ ಬರುತ್ತೆ. ನೀವು ಒಂದು ಸ್ವಲ್ಪ ನೀಟಾಗಿ ನೋಡ್ಕೋಬೇಕು. ಇದರಲ್ಲೂ ಇಂಪಾರ್ಟೆಂಟ್ ಯಾವ್ದು ಬರ್ಬೋದು ಅಂದರೆ LIC ಪ್ರೀಮಿಯಮು ಭಾಳ ಇಂಪಾರ್ಟೆಂಟು, ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನು ತುಂಬಾ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟು NSC ನೋಟಿಫೈಡು ಒಂದು ಇಂಪಾರ್ಟೆಂಟು, ನೆಬಾರ್ಡ್ ಬಾಂಡು. ಸೊ ಇದರಲ್ಲಿ 4 ಪಾಯಿಂಟು ಇಂಪಾರ್ಟೆಂಟು. ಒಂದು LIC ಪ್ರೀಮಿಯಮು, ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರೀಮಿಯಂ ಮಾತ್ರ ಕೊಟ್ಟಿದ್ರೆ ಡೈರೆಕ್ಟ್ಲಿ ಅಮೌಂಟ್ ಹಾಕೋಬೋದು. ಅಕಸ್ಮಾತ್ ಅದಕ್ಕೆ ಸಂಬಂಧಪಟ್ಟಿದ್ದು ಸಮ್ ಅಶ್ಯೂರ್ಡು ಪ್ರೀಮಿಯಂ ಎರಡೂ ಕೊಟ್ಟಿದ್ರೆ ಸಮ್ ಅಶ್ಯೂರ್ಡ್ನ 20% ಅಥವಾ ಪ್ರೀಮಿಯಮ್ಮು ವಿಚ್ ಎವರ್ ಈಸ್ ಲೆಸ್ ತಗೋಬೇಕಾಗತ್ತೆ. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಅಂತ ಕೊಟ್ಟರೆ ತಗೊಳ್ಳಂಗಿಲ್ಲ, ಆದರೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕೊಟ್ಟಿದ್ರೆ ಮಾತ್ರ ತಗೋಬೇಕಾಗತ್ತೆ.
ಸೊ ಇದು ಇಂಪಾರ್ಟೆಂಟು, ಪ್ರಿನ್ಸಿಪಲ್ ಅಮೌಂಟ್ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಕೆಲವೊಮ್ಮೆ ಇದು ಕೂಡ ಕೊಡ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟೇನೆ, ಹಾಗೇನು ಇಂಪಾರ್ಟೆಂಟ್ ಇಲ್ಲ ಅಂತ ಏನಿಲ್ಲ. ಆಮೇಲೆ ಇನ್ವೆಸ್ಟ್ಮೆಂಟ್ ಇನ್ ನೋಟಿಫೈಡ್ ಬಾಂಡ್ಸ್ ಆಫ್ ನೆಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ವತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಏನಾದರೂ ಅವ್ರಿಗೆ ಆದಾಯ ಬಂದರೆ ಅದನ್ನು ವಿನಾಯಿತಿಯಾಗಿ ತೋರಿಸ್ಕೋಬೋದು. ಆಮೇಲೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟು, NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನೀವೇನಾದರೂ 8th ಇಶ್ಯೂ ತೊಗೊಂಡಿದ್ದು ಅದಕ್ಕೆ ಇಂಟ್ರೆಸ್ಟ್ ಬಂದಿದ್ದರೆ ಅದು ಕೂಡ ವಿನಾಯಿತಿ ಸಿಗುತ್ತೆ. ಸೊ ಅಮೌಂಟ್ ಇನ್ವೆಸ್ಟೆಡ್ ಆರ್ 1,50,000 ವಿಚ್ ಎವರ್ ಈಸ್ ಲೆಸ್. ಸೊ 80C ಇಷ್ಟು ಬರುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಯಾವುದಂದರೆ ಪ್ರಾಬ್ಲಮ್ಸ್ ಬರೋದು 80D ಪ್ರಾಬ್ಲಮಲ್ಲಿ ಬರೋದು. 80D ಅಂದರೆ ಮೆಡಿಕಲ್ ಅಂತ, ಓಕೆನಾ. C ಅಂದರೆ ಕಾಂಟ್ರಿಬ್ಯೂಷನ್ ಅಂತ, D ಅಂದರೆ ಮೆಡಿಕಲ್ ಅಂತ. ಯಾವುದಕ್ಕೆ ಇದು ಬರುತ್ತೆ ಅಂದರೆ ಹೆಲ್ತು ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್. ಹೆಲ್ತ್ ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡು ಇದು ಯಾವ ಥರ ಅಂತ ಹೇಳಿದರೆ, ಇದನ್ನು ಕ್ರಾಸ್ ಚೆಕ್ಕಲ್ಲೇ ಪೇ ಮಾಡಿರಬೇಕು ನಾವು ತಗೋಬೇಕಂದ್ರೆ. ಅಲ್ಲಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ಬೋದು ಈ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಅಂತ, ಎಲ್ಲೋ ಒಂದು ಕಡೆ ಕ್ರಾಸ್ ಚೆಕ್ಕಲ್ಲೋ ಯಾವುದ್ರಲ್ಲೋ ಕೊಟ್ಟಿದ್ದೀವಿ ಅಂತ ಇರಬೇಕಲ್ಲಿ. ಕ್ರಾಸ್ ಚೆಕ್ ಕೊಟ್ಟಿದ್ರೆ ಮಾತ್ರ ಇದನ್ನು ಅಲೋ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ಅದು ಇಂಪಾರ್ಟೆಂಟು. ಆಮೇಲೆ ಇದನ್ನು ಯಾವ ಥರ ತಗೋತೀವಿ, ಮ್ಯಾಕ್ಸಿಮಮ್ ಡಿಡಕ್ಷನ್ 25,000 ತಗೋತೀವಿ ನಾರ್ಮಲ್ ಪೇಷಂಟ್ಸ್ಗೆ ಅಥವಾ ನಾರ್ಮಲ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ಗೆ. ಸೀನಿಯರ್ ಸಿಟಿಸನ್ ಏನಾದರೂ ಇದ್ದರೆ, ಎಬವ್ 60 ಇಯರ್ಸ್ ಏನಾದರೂ ಇದ್ದರೆ ಅವ್ರಿಗೆ ಮ್ಯಾಕ್ಸಿಮಮ್ಮು 30,000 ರೂಪಾಯಿ ಕೊಡ್ತೀವಿ ಡಿಡಕ್ಷನು. ಸೀನಿಯರ್ ಸಿಟಿಸನ್ಸು 30,000. ಅಕಸ್ಮಾತು ಸೀನಿಯರ್ ಸಿಟಿಸನ್ ಅಂತಲೇ ಕೊಟ್ಬಿಟ್ಟು ಅಲ್ಲಿ ಅವರೇನೆ 10,000 ಕೊಟ್ಬಿಟ್ರೆ ನಾವು 10,000ನೇ ತೊಗೋಬೇಕು. ಯಾಕಂದರೆ 30,000ದವರೆಗೂ ಅವ್ರಿಗೆ ಇದೆ, ಅವರು ಏನೋ ಸೀನಿಯರ್ ಸಿಟಿಸನ್ಸ್ಗೆ ಅವಕಾಶ ಇದೆ. ಅಕಸ್ಮಾತ್ ಏನಾದರೂ ಅವರೇ 20,000 10,000 ಕೊಟ್ಟರೆ ಇದಕ್ಕಿಂತ ಕಡಿಮೆ ಇದ್ದರೆ ಅದೇ ತಗೋಬೇಕು ನಾವು. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನಾವು ಇದೆರಡು ನೋಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಈಗ ಪ್ರಾಬ್ಲಮ್ ಕಡೆ ಹೋಗಬೇಕು. ಈ ಪ್ರಾಬ್ಲಮ್ನ ನೋಡ್ಕೋಬೇಕು, ಯಾವುದ್ಯಾವುದಕ್ಕೆ ಯಾವ್ದಾವ್ದು ಅನ್ವಯ ಆಗುತ್ತೆ ಅಂತ ನೀವು ಇನ್ನೊಂದು ಸತಿ ಇಲ್ಲಿ ನೋಡ್ಕೋಬೋದು. 1 by 1 80C ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಇಲ್ಲಿ ಆಲ್ರೆಡಿ 11 ಪಾಯಿಂಟ್ ಏನು ಬರ್ತಿದ್ದೀನಿ ಅದರಲ್ಲಿ ನೀವು ನೋಡ್ಕೋಬೇಕು. ನೆಕ್ಸ್ಟು 80CCC ಬಂದು ಪೆನ್ಷನ್ ಫಂಡು, 80CCD ಬಂದು ಗೌರ್ಮೆಂಟ್ ಪೆನ್ಷನ್ ಫಂಡು, 80CCD ಬಂದು 1 ಅಂತ ಬಂದು ಅಡಿಷನಲ್ ಡೆಪಾಸಿಟ್ ಆಫ್ 50,000 ಫಾರ್ NPS, 80CCG ಈಕ್ವಿಟಿ ಸೇವಿಂಗ್ ಸ್ಕೀಮು, 80D ಮೆಡಿಕಲ್ ಇನ್ಶೂರೆನ್ಸ್ ಆರ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡು, 80DD ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಡಿಪೆಂಡೆಂಟು, 80DD ಬಂದು ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ನೋಟಿಫೈಡ್ ಡಿಸೀಸಸ್ಸು. ನೋಟಿಫೈಡ್ ಡಿಸೀಸಸ್ ಅಂದರೆ ಅದಕ್ಕೆ ಜಾಸ್ತಿ ಔಷಧಿನೇ ಇರೋದಿಲ್ಲ. ಸೊ ಅಂಥ ಡಿಸೀಸಸ್ಸು, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಆಗಿರ್ಬೋದು, ಡಿಸ್ಲೆಕ್ಸಿಯಾ ಆಗಿರ್ಬೋದು, ಆಮೇಲೆ ಇಂತಹ ಕೆಲವು ಏನಾದರೂ ಡಿಸೀಸಸ್ ಇದ್ದರೆ ಅಂಥದಕ್ಕೆ ಬರುತ್ತೆ. ಸೊ ಹಾಗಾಗಿ 80E ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್. E ಅಂದರೆ ಎಜುಕೇಷನು, ಇದು ಇಂಪಾರ್ಟೆಂಟ್, ಇದು ನೋಡ್ಕೋಬೋದು ನಾವು. ಆಮೇಲೆ 80G ಅಂದರೆ ಡೊನೇಷನ್ಸ್ ಫಾರ್ ಸೆಂಟ್ರಲ್ ಆ್ಯಂಡ್ ಸ್ಟೇಟು ಗೌರ್ಮೆಂಟು. 80G ಹೌಸ್ ರೆಂಟ್ ಅದರ್ ದ್ಯಾನ್ ಸ್ಯಾಲರಿಡ್ ಎಂಪ್ಲಾಯೀಸು. 80GA ಡೊನೇಷನ್ಸ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು. 80U ಹ್ಯಾಂಡಿಕ್ಯಾಪ್ಡ್ SSC. ಈ ಪ್ರತಿಯೊಂದರಲ್ಲೂ ಕೂಡ ನಾನು ಹಿಂಗೇ ಸಪ್ರೇಟಾಗಿ ಅದರ ಏನೇನು ಅದರಲ್ಲಿ ಬರುತ್ತೆ ಸಬ್ಬು, ಮತ್ತು ಅದರಲ್ಲಿ ನಾವು ಅಮೌಂಟ್ ಡಿಡಕ್ಷನ್ಸ್ ಎಷ್ಟಿರುತ್ತೆ, ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡೈರೆಕ್ಟ್ಲಿ 1 by 1 ಈಗ 2 ಇವತ್ತು ಕಲ್ತಿದ್ದೀವಿ. ಇದರಲ್ಲಿ ಯಾವ ಥರ ನಾವು ಮಾಡೋದಂದರೆ, ಅವರು ಆಲ್ರೆಡಿ ಕಂಪ್ಯೂಟ್ ಮಾಡಿರುವ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಿರ್ಬೋದು, ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಆಮೇಲೆ ಬಿಸ್ನೆಸ್ಸು ಪ್ರೊಫೆಷನ್ ಆಗಿರ್ಬೋದು, ಅಥವಾ ಬೇರೆ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಅಥವಾ ಅದರ್ ಸೋರ್ಸಸ್ ಅವ್ರು ಆಲ್ರೆಡಿ ಕಂಪ್ಯೂಟ್ ಮಾಡಿ ಕೊಟ್ಟಿರ್ತಾರೆ. ಇದರಲ್ಲಿ ಈ ಚಾಪ್ಟ್ರಲ್ಲೂ ಹಾಗೆ, ನೆಕ್ಸ್ಟ್ ಚಾಪ್ಟ್ರಲ್ಲೂ ಹಾಗೆ ಡಿಡಕ್ಷನ್ಸ್ ಕೊಡಿ ಅಂತ ಕೇಳ್ತಾರೆ. ಡಿಡಕ್ಷನ್ಸ್ ಕೆಲವೊಮ್ಮೆ ಡಿಡಕ್ಷನ್ಸ್ ಕೊಟ್ಬಿಟ್ಟು ಈ ಗ್ರಾಸ್ GTIನಿಂದ ಡಿಡಕ್ಷನ್ಸ್ ಮಾಡಿ ಅಂತ ಕೊಡ್ಬೋದು. ಕೆಲವೊಮ್ಮೆ GTIಯಿಂದ ಡಿಡಕ್ಷನ್ಸ್ ಮಾಡಿ ಟ್ಯಾಕ್ಸು ಕಂಡು ಹಿಡಿದು ಅದಕ್ಕೆ ಲಯಬಿಲಿಟಿ ಎಷ್ಟು, ಇವರು ಎಷ್ಟು ಜವಾಬ್ದಾರಿ ಪೇ ಮಾಡಬೇಕು ಟ್ಯಾಕ್ಸ್ ಅಂತ ಬರುತ್ತೆ. ಇವು ಮೂರು ಕೂಡ ಪಾಯಿಂಟ್ ಲಿಂಕು, ಈ ಚಾಪ್ಟ್ರು ಮತ್ತು ನೆಕ್ಸ್ಟ್ ಚಾಪ್ಟ್ರು. ನೆಕ್ಸ್ಟ್ ಚಾಪ್ಟ್ರಲ್ಲಿ ಲಯಬಿಲಿಟಿ ಕಂಡುಹಿಡಿಯೋದು ಅಷ್ಟೇ. ಇದರಲ್ಲಿ ಇಷ್ಟು ಗೊತ್ತಾಗ್ಬಿಟ್ರೆ ನೆಕ್ಸ್ಟು ಲಯಬಿಲಿಟಿ ಕಂಡುಹಿಡಿಯೋದಿರುತ್ತೆ. ಅಂದರೆ ಅಪ್ ಟು 2.5 lakhs ನಿಲ್ಲಿರುತ್ತೆ, 2.5 to 5 lakhs 5%, 5 lakh to 10 lakhs 20%, 10 lakhs ಆ್ಯಂಡ್ ಅಬವ್ 30%. ಇದು ನಾರ್ಮಲ್ಲು ಯಾರೋ ದಿ ಪರ್ಸನ್ ಆರ್ ಸಿಟಿಸನ್ ಆರ್ SSC ಹೂ ಈಸ್ ಬಿಲೋ 60 years. ಸೊ ನಾನು ನಿಮಗೆ ಸ್ಲ್ಯಾಬ್ ರೇಟ್ ಬರ್ಸ್ಬಿಡ್ತೀನಿ. ಆ ಸ್ಲ್ಯಾಬ್ ರೇಟ್ ಬರ್ಸ್ಬಿಟ್ಟು ನೆಕ್ಸ್ಟು ಯೂನಿಟಲ್ಲಿ ನಾವು ಹೋಗ್ತೀವಿ ನೆಕ್ಸ್ಟ್ ಇದಕ್ಕೆ. ಇದರಲ್ಲಿ ಒಂದು 2-3 ಪ್ರಾಬ್ಲಮ್ ಮಾಡಿಬಿಟ್ಟೆ ಹೋಗಬೇಕಾಗುತ್ತೆ. ಹಾಗಾಗಿ ಇದು ನೋಟ್ಸಲ್ಲಿ ನೀಟಾಗಿ ಬರ್ಕೊಳ್ಳಿ. ನಾನು 1 by 1 ಇದೇ ಥರ ನಾನು ಎಕ್ಸ್ಪ್ಲೈನ್ ಮಾಡಿ ಪ್ರಾಬ್ಲಮ್ ಮಾಡ್ತಾ ಹೋಗ್ತೀನಿ. ಇದು ಬರ್ಕೊಂಡಾದಮೇಲೆ ಪ್ರಾಬ್ಲಮ್ಸ್ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.